ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್ ಎಲ್ಲ ರೆಡಿ ಆಗಿದ್ದಾರೆ ನೋಡಿ ಗೈಸ್, ಎಲ್ಲ ಫುಲ್ ರೆಡಿ ಆಗಿದ್ದಾರೆ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ನಾವು ಲೇಟ್ ಆಗಿದೆ. ಸೊ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಬರ್ತೀವಿ. ಅಲ್ಲಿ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಒಳಗಡೆ ವೀಡಿಯೋಗ್ರಫಿ ಫೋಟೋಗ್ರಫಿ ಯಾವುದೂ ಅಲೋವ್ ಇಲ್ವಂತೆ. ನಮ್ಮ ಪಪ್ಪ ಹೇಳಿದ್ರು. ಪಪ್ಪ ಅಲೋವ್ ಇದೆಯಾ ಒಳಗಡೆ ಏನಾರು ಬೈ ಚಾನ್ಸ್? ಗೊತ್ತಿಲ್ಲ, ಕೇಳಬೇಕು. ಅಲೋವ್ ಮಾಡಲ್ಲ ಮೋಸ್ಟ್ಲಿ ಅಲೋವ್ ಮಾಡಲ್ಲ. ಇನ್ ಕೇಸ್ ಅಲೋವ್ ಮಾಡಿದ್ರೆ ಐ ಶೋರ್ಲಿ ಶೋ ಯು. ಸೊ ಬನ್ನಿ ಗೈಸ್ ಹೊರಡೋಣ. ರೀಚ್ ಆಗಿದ್ದೀವಿ. ನಮ್ಮ ತಾತ ನೋಡಿ ಗೈಸ್, ತಾತ ಹಾಯ್ ಮಾಡು. ಹಾಯ್. ನೋಡಿ ಗೈಸ್ ಏನು ಸೂಪರಾಗಿ ರೆಡಿ ಆಗಿದ್ದಾರೆ. ಕಡೆ ಬಾ. ಹಾಂ ಹೇಳಪ್ಪ, ಯು ವಾಂಟ್ ಟು ಟೆಲ್ ಸಮಥಿಂಗ್? ಹೇಳು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ನಾವು ಕಮಲಶಿಲೆ ದೇವಸ್ಥಾನಕ್ಕೆ ಬಂದಿದೀವಿ ಎಲ್ಲಾರು ನೋಡಕ್ಕೆ. ಈಗ ದೇವ್ರ ದರ್ಶನ ಮಾಡಕ್ಕೆ ಎಲ್ಲಾರು ಹೋಗ್ತಾ ಇದೀವಿ. ನಿನ್ನ ರೈಮ್ಸ್ ಇಲ್ಲಿವರೆಗೂ ಅಲ್ಲಲ್ಲ 2025 ಜನವರಿಂದ ಇಲ್ಲಿವರೆಗೂ ಮಳೆ ಇತ್ತಂತೆ. ಈಗ ಸತಿ ಈಗ ರಥ ಒಂದು ಮಾಡ್ತಾ ಇದ್ದಾರೆ, ಬೆಳ್ಳಿ ರಥನೋ ಬಂಗಾರ ರಥ ಮಾಡ್ತಿದ್ದಾರೆ ಅಂತ ಗೈಸ್. ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಶ್ರೀ ಕ್ಷೇತ್ರ ಕಮಲಶಿಲೆ. ಸೊ ದಿಸ್ ಇಸ್ ದ ಎಂಟ್ರಿ ಗೈಸ್. ನಂಗೆ ಗೊತ್ತಿಲ್ಲ ಒಳಗಡೆ ಅಲೋ ಇದೆಯೋ ಇಲ್ವೋ. ಇನ್ ಕೇಸ್ ಏನಾದ್ರು ಬೈದ್ರೆ ಬೈಸ್ಕೊಬೇಕಾಗತ್ತೆ ಅಷ್ಟೇ. ಫೋಟೋ ತೆಗಿತಿಲ್ಲ ಆಯಿತಾ. ಪ್ರತಿಷ್ಠಾಪನೆ ಮಾಡಿ 34 ವರ್ಷ ಆಗಿದೆ. ಕೆಳಗಡೆ ದೇವಿ ಅಂದರೆ ದೇವಿ ಲಿಂಗ ಅಂದರೆ ದೇವಿ ಲಿಂಗ ಸ್ವರೂಪನೇ ಉದ್ಭವ ಇದೆ. ಸ್ಥಾಪನೆ ಮಾಡಿದ್ದಲ್ಲ ಆ ಲಿಂಗ ಉದ್ಭವ ಇದೆ. ಈ ಕಡೆ ನದಿ ನೋಡಿದ್ರಲ್ಲ, ಕುಬ್ಜಾ ನದಿ, ಮತ್ತು ಈ ಕಡೆ ನಾಗತೀರ್ಥ ಅಂತ ಇದೆ. ನಾಗತೀರ್ಥ ಅಂದರೆ ಇಲ್ಲೇ 1 ಕಿಲೋಮೀಟರ್ ಆದಿಸ್ಥಳ ಗುಹಾಲೆ ಅಂತ ಇದೆ. ಅಲ್ಲಿ ನಾಗತೀರ್ಥ ಹೋಗುವ ಕಡೆ ಹರಿದು ಬರ್ತದೆ. ಕುಬ್ಜಾನದ ಮತ್ತು ನಾಗತೀರ್ಥ ಅದೆರಡು ಸಂಗಮ ಜಾಗದಲ್ಲಿ ಪಾತಾಳದಿಂದ ಕಮಲದ ರೂಪದಲ್ಲಿ ಉದ್ಭವಾಗಿ ಬಂದಿದೆ. ಲಿಂಗಕ್ಕೆ ಕಮಲಶಿಲೆ ಅಂತ ಹೆಸರು ಬಂದಿದೆ. ಆ ಲಿಂಗದಲ್ಲಿ ಮಹಾಕಾಳಿ, ಮಹಾಸರಸ್ವತಿ, ಮಹಾಲಕ್ಷ್ಮಿ ಅಂತ 3 ದೇವಿ ಐಕ್ಯವಾಗಿದೆ. ಮತ್ತು ಬ್ರಹ್ಮ, ವಿಷ್ಣು, ಮಹೇಶ್ವರ 3 ದೇವತೆಗಳು ಸೇರಿ ಬ್ರಹ್ಮಾಂಡ ಶಕ್ತಿ ಕೊಟ್ಟಿದ್ದಾರೆ. ಅದಕ್ಕೆ ಬ್ರಾಹ್ಮಿ ಅಂದರೆ ತುಂಬ ಕಾಲದಿಂದ ರಾಕ್ಷಸನ ವಧೆ ಮಾಡಲಿಕ್ಕೆ 3 ದೇವತೆಗಳ ಹತ್ರ ಬ್ರಹ್ಮಾಂಡ ಶಕ್ತಿ ತಗೊಂಡು ಪುರಾಕ್ಷನ ವಧೆ ಮಾಡಿ ಇಲ್ಲಿ ನೆಲೆ ನಿಲ್ಲಿಸ್ತಾರೆ. ಆದ ಕಾರಣ ಬ್ರಾಹ್ಮಿ ದುರ್ಗಾಪರಮೇಶ್ವರಿ. ದುರ್ಗಾಪರಮೇಶ್ವರಿ ಎಲ್ಲ ಕಡೆ ಇದೆ, ಆದರೆ ಬ್ರಾಹ್ಮಿ ದುರ್ಗಾಪರಮೇಶ್ವರಿ ಎಲ್ಲಿಲ್ಲ, ಇರೋದು ಮಾತ್ರ. ಮತ್ತು ಶಿಲೆಲಿಂಗ ಕೆಂಪಟ್ಟಿ ಅವು ತೆಗೆದಾಗ ನೋಡಿ ಸಿಗ್ತದೆ. ಅದು ಪ್ರತಿ ಏಕಾದಶಿ ಅಷ್ಟಬಂಧ ಅಂತ ಮಾಡ್ತಾರೆ. ಬೇರೆ 12 ವರ್ಷದ 20 ವರ್ಷ ಅಷ್ಟಬಂಧ ಮಾಡ್ತಾರಲ್ಲ, ಇಲ್ಲಿ ಆಗಲು ಪ್ರತಿ ಏಕಾದಶಿ ಮೃತ್ತಿಗೆ ಅಂದರೆ ಮಣ್ಣಿನಂದು ಹೊರಗಡೆಯಿಂದ ಕೆಮ್ಮಣ್ಣನ್ನು ನೈಸ್ ಮಾಡಿ ಲಿಂಗಕ್ಕೂ ಪಾಣಿಯ ಮಧ್ಯೆ ಜಾಗ ಇದೆ. ಅದು ಸುತ್ತ ತುಂಬಿಸಿ ಲಿಂಗ ಸುತ್ತ ಕಟ್ತಾರೆ. ಆ ಲಿಂಗಕ್ಕೆ ಶಕ್ತಿ ಇದೆ ಅಂದರೆ ಮಣ್ಣಿಗೆ ನಿರ್ಧಾರ ಕರ್ತದಲ್ಲ. ಇಲ್ಲಿ ಡೈಲಿ ಆ ಲಿಂಗಕ್ಕೆ 3 ಹೊತ್ತು ಅಭಿಷೇಕ ಮಾಡ್ತಾರೆ. ಆ ಲಿಂಗ ಸುತ್ತಲ ಮಣ್ಣಿನ ಅಷ್ಟಬಂಧ ಕರುವುದಿಲ್ಲ. ಮಣ್ಣನ್ನೇ ನೈಸ್ ಮಾಡಿ ಕಟ್ಟೋದು, ಬಂಧ ಏನು ಹಾಕಲ್ಲ. ಆದರೂ 15 ಸತಿ ಏಕಾದಶಿಯಿಂದ 3 ಹೊತ್ತು ಪಂಚಾಮೃತ, ಕ್ಷೀರಾಭಿಷೇಕ, ರುದ್ರಾಭಿಷೇಕ ಏನು ಅಭಿಷೇಕ ಮಾಡಿದರೂ ಅಷ್ಟಬಂಧ ಆಗಿರ್ತದೆ. 15 ಏಕಾದಶಿಗೆ ವಿಸರ್ಜನೆ ಮಾಡ್ತಾರೆ, ಬೇರೆ ಅಷ್ಟಬಂಧ ಮಾಡ್ತಾರೆ. ಆ ವಿಸರ್ಜನೆ ಮಾಡಿದ ಅಷ್ಟಬಂಧವನ್ನು ಮೂಲ ಪ್ರಸಾದ ಇರ್ತಾರೆ. ಮತ್ತೊಂದು ವಿಶೇಷ ಅಂದರೆ ಮಳೆಗಾಲದಲ್ಲಿ 1 ದಿವಸ ಉಜ್ಜಾನದ ಮತ್ತು ನಾಗತೀರ್ಥ ಅದೆರಡು ಸಂಗಮಾಗಿ ನೀರು ಒಳಗಡೆ ಅಂದರೆ ಆ ಲಿಂಗ ಮುಳುಗೋ ಅನಿಸ್ತದೆ. ಇಲ್ಲಿ ಬೇಕು ಸುತ್ತ ನೀರು ಬರ್ತದೆ. ವರ್ಷದಲ್ಲಿ ಒಂದು ದಿವಸ ಯಾವ ಅಂತ ಹೇಳೋಕ್ಕಾಗಲ್ಲ. ಕಳೆದ ವರ್ಷ ಆಗಸ್ಟ್ 4ನೇ ತಾರೀಕು ಅದೇ ಥರ ನೀರು ಬಂದು ದೇಹ ಸ್ಪರ್ಶ ಮಾಡಿ 1-2 ಗಂಟೆಗೆ ಮತ್ತೊಬ್ಬ ಇಳಿದು ಹೋಗ್ತದೆ. ಅಂದರೆ ದೇವರಿಗೆ ಸ್ನಾನದ ನೀರಂದರೆ ಪುಣ್ಯತೀರ್ಥ ಆಗಿರ್ತದೆ. ಪುಣ್ಯತೀರ್ಥ ಸ್ನಾನ ಮಾಡಿದ್ರೆ ಪುಣ್ಯ ಸಿಕ್ಕಂತ ಎಲ್ಲ ಬಂದು ಸ್ನಾನ ಮಾಡಿರ್ತಾರೆ. ಒಂದು 4,000 5 ಸಾವಿರ ಜನ ಸ್ನಾನ ಮಾಡಿರ್ತಾರೆ. ಮತ್ತು ಸಾಧಾರಣ 15ರಿಂದ 20 ಸಾವಿರ ವರ್ಷ ಅಂದರೆ ತ್ರೇತಾಯುಗದಲ್ಲಿ ದೇವಸ್ಥಾನ ಇದೆ. ಮತ್ತು ದೇವಸ್ಥಾನದಲ್ಲಿ ಫುಲ್ ಕಾಡಿ ಕೆಳಗಡೆ ಗೋಲಿಂಗ ಇದೆ ಅಂತ ಗೊತ್ತಾಗಿದೆ. ಒಂದು ಹಸು ಅಂದ್ರೆ ಆ ಕಡು 800 ವರ್ಷ ಒಂದು ಕಾಡಿ ಬಿಟ್ಟು ಸಂಜೆ ವಾಪಸ್ ಮನೆ ಕರ್ಕೊಂಡು ಹೋಗ್ತೀವಿ. ಆದರೆ ಒಂದು ಹಸು ಕಾಡಿ ಬಂದು ವಾಪಸ್ ಸಂಜೆ ಮನೆ ಒಂದು ಹಾಲು ಕೊಟ್ಟಿಲ್ಲ. ನಂತಿಗೆ ತುಂಬ ದಿವಸ ಮನೆಯವ್ರು ನೋಡಿ ಒಂದು ದಿವಸ ಮನೆಯವರೇ ಪರೀಕ್ಷೆ ಮಾಡಿ ಬಂದಾಗ ಒಂದು ಮರದ ಕಡೆ ಲಿಂಗಕ್ಕೆ 4 ಕಾಲ ಕಡೆ ಇಟ್ಟು ಅದೇ ಹಾಲು ಇಟ್ಕೊಂಡು ಅದ್ರ ಮೇಲೆ ದೇವರಿದೆ ಅಂತ ಗೊತ್ತಾಗಿ ದೇವಸ್ಥಾನ ಎಲ್ಲ ಕಟ್ಟಿಸಿದ್ದಾರೆ ಅಂತ. ಮತ್ತು ದೇವಸ್ಥಾನ ನವರಾತ್ರಿ 9 ದಿವಸನೂ ವಿಶೇಷ ಇರ್ತದೆ. ಮತ್ತು ಜಾತ್ರೆ ಮನ್ಮರಥೋತ್ಸವ ಪ್ರತಿ ವರ್ಷ ಚೈತ್ರ ಬೌಳ ಮೂಲ ನಕ್ಷತ್ರ ಏಪ್ರಿಲ್ ಟೈಮಲ್ಲಿ ಜಾತ್ರೆ ಬರ್ತದೆ. ಮತ್ತು ಫಸ್ಟಿಗೆ ಸಿದ್ದೇಶ್ವರ ಅಂತ ದೇವ್ರು ಸಿಗ್ತದೆ. ಮತ್ತು ಮಹಾಕಾಳಿ, ಮಹಾಸರಸ್ವತಿ, ಮಹಾಲಕ್ಷ್ಮಿ ಅಂತ 3 ದೇವಿ ಉದ್ಭವ ಲಿಂಗ. ಆ 3 ದೇವಿ ಲಿಂಗದಲ್ಲಿ ಐಕ್ಯವಾಗಿದ್ದಾರೆ. ಮತ್ತು ಒಳಗಡೆ ಹೋದಾಗ ಅಲ್ಲಿ ನಾಗತೀರ್ಥ ಉದ್ಭವವಾಗಿ ಈ ಕಡೆ ಬರ್ತದೆ. ನಾಗತೀರ್ಥ ನೋಡಲಿಕ್ಕೆ ಸಿಗ್ತದೆ ಅಲ್ಲಿ ಉದ್ಭವವಾಗಿ ಜಾಗ. ಮತ್ತು ಒಳಗಡೆ ನಾಗನ ಕಲ್ಲಿದೆ ಅಂದರೆ ಶೇಷನಾಗ ಅಲ್ಲಿ ಹೋಗಿ ನೆಲೆ ನಿಲ್ಲಿಸಿದ ಜಾಗ, ಅದು ನೋಡ್ಕೊಂಡು ಬರ್ಬೋದಾಯ್ತಾ. ಒಂದು 10 ನಿಮಿಷ ಒಳಗಡೆ ಹೋಗಿ ಬರಲಿ. ದರ್ಶನ ಎಲ್ಲ
ಆಯಿತು ಗೈಸ್, ಇಷ್ಟ ತನಕ ಆಯಿತು ಮುಗಿಸೋಷ್ಟಕ್ಕೆ. ನಮ್ಮ ಅಜ್ಜಿ ನೋಡಿ ಗೈಸ್ ಫುಲ್ಲು ಹುಷಾಗ್ಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ ಗೈಸ್. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಎಷ್ಟು ಬಿಸಿಲಿರುತ್ತೆ ಅಂತ. ಸಿಕ್ಕಾಪಟ್ಟೆ ಬಿಸಿಲಿದೆ. ಬೇಡ ಬಾ ಯಪ್ಪ, ಯಾವ ಥರ ಬಿಸಿಲಿದೆ ನೋಡಿ ಗೈಸ್. ಇನ್ನು ಕಣ್ಣೇ ಬಿಡೋಕ್ಕಾಗ್ತಾಯಿಲ್ಲ, ಎಷ್ಟು ಸೆಕೆ ಅಂದರೆ ಅಷ್ಟು ನೆಕ್ಸ್ಟ್ ಲೆವೆಲ್ ಸೆಕೆ ಇದೆ. ಸೊ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಊಟಕ್ಕೆ ಹೋಗಿ ಮುಗಿಸ್ಕೊಂಡು ನೆಕ್ಸ್ಟ್ ಏನು ಎಲ್ಲಿ ಎತ್ತ ಅಂತ ಏನೂ ಗೊತ್ತಿಲ್ಲ, ಏನೋ ಪ್ಲ್ಯಾನ್ ಮಾಡಿಲ್ಲ. ಅಪ್ಪ ಹೇಗೆ ಹೇಳ್ತಾರೋ ಹಾಗೆ. ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ಕೇಳೋಣ ಇರಿ ನಮ್ಮಮ್ಮಗೆ. ಹೇಗಾಯಿತು ದರ್ಶನ? ಹೌಡಿದ್ದು ದರ್ಶನ ತುಂಬ ಚೆನ್ನಾಗಾಯಿತು. ದೇವಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ತುಂಬಾ ಖುಷಿ ಆಯಿತು. ತಾತ ವಾಟ್ ಇಸ್ ಯುವರ್ ವರ್ಡ್ಸ್? ತಾತ ಹೇಳ್ತಾರೆ ನೋಡಿ. ಇಲ್ಲಿ ಬರ್ತಕ್ಕಂಥ ಒಂದು ಇದನ್ನು ಮನಸ್ಸು ಇರಲಿಲ್ಲ, ಅಂದರೆ ಪೂರ್ವ ಸಿದ್ಧತೆ ಏನು ಇರಲಿಲ್ಲ. ಹಾಗೆ ಬಂದಿದ್ದು ನಾವು ಇಲ್ಲಿ ಎಲ್ಲರೂ ಮೊಮ್ಮಕ್ಕಳು ಮಗಳು ಸೊಸೆ ಎಲ್ಲರೂ ಸೇರಿ ತುಲಾಭಾರನ ಮಾಡಿಸೋದ್ವಿ. ದೇವಿ ಕೃಪೆ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಕೇಳ್ತೀವಿ. ನೀವು ಕೂಡ ನಮಗೆ ಒಳ್ಳೆಯದಾಗಲಿ ಅಂತ ಹಾರೈಸಿ. ನಮಸ್ತೆ. ನಮಸ್ತೆ. ನಮ್ಮ ತಾತ ನೋಡಿ ಫುಲ್ ಪ್ರೊಫೆಷ್ನಲ್ ಏನಾದ್ರು ಹೇಳ್ತಾ ಇದ್ದಾರೆ. ಹಾಯ್. ನಮ್ಮಪ್ಪ ಮಹಾಪ್ರಸಾದ ತಗೋಬೇಕು, ಭಾಳ ಹೊಟ್ಟೆ ಹಸಿತಿದೆ, ಹೋಗ್ತಾ ಇದ್ದೀವಿ. ಗೈಸ್ ಏನು ಗೊತ್ತಾ, ಏನು ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಹೊಟ್ಟೆಗೆ ಫಸ್ಟ್ ಹಾಕ್ಕೊಂಡಿಲ್ಲ ಅಂತ ಮಾತು ಹೇಳಿದ್ನ ಕೇಳಿ. ನಮ್ಮ ಅಜ್ಜಿ ನೋಡಿ ಗೈಸ್ ಪಾಪ ಫುಲ್ ಹೋಗ್ತಿದ್ದಾರೆ. ಓಕೆ ಗೈಸ್ ನೋಡಿ ಗೈಸ್ ಊಟ ಕೂತಿದ್ದೀವಿ. ಸೊ ಊಟ ಮಾಡಿಕೊಂಡು ನೆಕ್ಸ್ಟ್ ಏನಂತ ಹೇಳಿ ಗೈಸ್. ಊಟ ಎಲ್ಲ ಆಯಿತು, ಸೂಪರಾಗಿತ್ತು ಊಟ ಮಾತ್ರ. ಇವಾಗಷ್ಟೇ ರೂಮಿಗೆ ಬಂದಿದ್ದೀವಿ. ಸೊ ಇಲ್ಲಿಂದ ರೆಡಿಯಾಗಿ ಅಂದರೆ ಇಲ್ಲಿಂದ ಚೆಕ್ಔಟ್ ಆಗಿಬಿಟ್ಟು ಇವಾಗ ಉಡುಪಿಗೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಇದೆ. ಅಂದರೆ ಉಡುಪಿಗೆ ಹೋಗ್ತೀವಿ, ಅದಂತೂ ಕನ್ಫರ್ಮು. ಬಟ್ ಅಲ್ಲಿ ಟೆಂಪಲ್ಗೆ ಹೋಗೋದಾ, ಕೃಷ್ಣನ ಟೆಂಪಲ್ಗೆ, ಅಥವಾ ಅಲ್ಲಿಂದ ಮತ್ತೆ ಲೈಕ್ ದೊಡ್ಡಮ್ಮ ಮನೆಗೆ ಡೈರೆಕ್ಟಾಗಿ ಹೊರಟೋಗ್ಬಿಡೋದಾ, ಸೊ ಏನು ಎತ್ತ ಇನ್ನು ಆ ಪ್ಲ್ಯಾನ್ ಗೊತ್ತಿಲ್ಲ. ಬಟ್ ಇಲ್ಲಿಂದ ಹೋಗೋ ಟೈಮಿಂಗ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೋಡೋಣ ಗೈಸ್ ಏನು ಎತ್ತ ಅಂತ. ಲೇಟರ್ ಆನ್ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಅಲ್ಲಿ ತನಕ ಕೀಪ್ ವಾಚ್. ಹಬ್ಬಾ ನೋಡಿ ಗೈಸ್, ಲಗೇಜ್ ಮೇಲೆ ಲಗೇಜ್ ತುಂಬಿಸಿ ಸಾಕಾಯಿತು. ನಮ್ಮ ತಾತ ನೋಡಿ ಫುಲ್ಲು ಏನು ಮಸ್ತಾಗಿ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಹಂಗೆ ಪಂಚೆ ಶರ್ಟ್ ಶಲ್ಯ ಹೊತ್ಕೊಂಡ್ಬಿಟ್ಟು. ನಮ್ಮಪ್ಪ ನೋಡಿ ಗೈಸ್ ಶೆಕೆ ಅಂದ್ಬಿಟ್ಟು ಬನೀನು ಜೀನ್ಸ್ ಪ್ಯಾಂಟಲ್ಲಿದ್ದಾರೆ. ಗೈಸ್ ವಿ ಆರ್ ಲೀವಿಂಗ್ ನಾವು. ಎಷ್ಟೊತ್ತಿಗೆ ರೀಚ್ ಆಗ್ತೀವಪ್ಪ? 6 ಗಂಟೆಗೆ ರೀಚ್ ಆಗ್ತೀವಂತೆ ಗೈಸ್. ಇವಾಗ ಆಲ್ಮೋಸ್ಟ್ 3 ಅಲ್ಲ 4 ಅರೌಂಡ್ 3:55. ಓಕೆ ನೋಡೋಣ, ಎಂಜಾಯ್ ಮಾಡಿ ಬ್ಲಾಗ್ ನೋಡ್ತಾ ಗೈಸ್. ಇವಾಗ ಸುಮ್ಮನೆ ಒಂದು ಸ್ಟಾಪ್ ಕೊಟ್ಟಿದ್ದೀವಿ ಇಲ್ಲೇ, ಇನ್ನು ದೂರನೇ ಹೋಗಿಲ್ಲ. ಸುಖಸಾಗರ್ ಹೋಟೆಲ್ ಅಂತ ಇಲ್ಲಿ ನಿಲ್ಸಿದ್ದು ನನಗೋಸ್ಕರ. ಅಲ್ಲಿ ಊಟ ಮಾಡಿದೆ ಗೈಸ್, ಆದರೂ ಹೊಟ್ಟೆ ಹಸಿತಿದೆ, ಏನಕ್ಕಂತ ಗೊತ್ತಿಲ್ಲ. ಅದಕ್ಕೆ ತಿನ್ನೋಕ್ಕೋಸ್ಕರ ನಮ್ಮ ಅಪ್ಪ ಇಲ್ಲಿಗೆ. ಅಪ್ಪ ಹೇಗಿದೆ? ಗೈಸ್ ನಾನು ಮಸಾಲೆ ಪುರಿ ತೊಗೊಂಡಿದ್ದೀನಿ. ಓಕೆ ಗೈಸ್, ಬೆಂಗಳೂರು ಥರ ಟೇಸ್ಟ್ ಇಲ್ಲ, ಬಟ್ ಓಕೆ ತಿನ್ಬೋದು. ನಿಂಗೆ ಬೇಕಾ? ಅವ ಮಂಗಳೂರು ಬಜ್ಜಿ ಹೇಗಿತ್ತು? ಮಸ್ತಾ? ಮಂಗಳೂರು ಬಜ್ಜಿ ಚೆನ್ನಾಗಿತ್ತಂತೆ. ಸೊ ಇಲ್ಲಿ ತಿನ್ಕೊಂಡು ಇನ್ನೆಲ್ಲಿ ಸ್ಟಾಪ್ ಆಗ್ತೀವಿ. ಸೊ ತಿಂದಾಯಿತು, ಇವಾಗ ಹೊರಡ್ತಾ ಇದ್ದೀವಿ. ಸೊ ಸುಮ್ಮನೆ ಹಾಗೆ ಒಂದು ಜ್ಯೂಸ್ ಮತ್ತು ಇದು ಶುಂಠಿದು ಚಾಕ್ಲೇಟ್ ಗೈಸ್ ಇದೆಲ್ಲ ತಿಂದಿದ್ರೆ ನೋಡಿ, ತಿಂದಿರ್ತೀರ ಆಲ್ಮೋಸ್ಟು. ಬಟ್ ನಂಗೆ ತುಂಬ ಇಷ್ಟ. ನಿಮಗೂ ಯಾವ್ದಾರು ಇಷ್ಟ ಏನಾದರೆ ಕಮೆಂಟ್ ಮಾಡಿ. ಸೊ ಗೈಸ್ ಇವಾಗ ಉಡುಪಿಗೆ ಹೋಗೋ ರೋಡ್ ಅಂತೂ ಚೆನ್ನಾಗಿಲ್ಲ. ಫುಲ್ಲು ಒಂದು ಸ್ವಲ್ಪ ದೂರ ನಾರ್ಮಲ್ ಆಗಿರುತ್ತೆ, ಅಲ್ಲಿ ಫುಲ್ಲು ಹಳ್ಳ ದಿನ್ನೆ ರೋಡು. ಬಟ್ ವ್ಯೂ ಚೆನ್ನಾಗಿದೆ, ವ್ಯೂ ಇಸ್ ಗುಡ್. ಬಟ್ ರೋಡ್ ಸರಿ ಇಲ್ಲ ಗೈಸ್. ಇಲ್ಲಿ ಯಾರು ನೆಕ್ಸ್ಟ್ ಬರೋರಿದ್ರೆ ನೆಕ್ಸ್ಟ್ ಬರೋರಿದ್ರೆ ಕಮಲೇಶ್ ಇಲೆಟ್ ಉಡುಪಿ, ಕಮಲೇಶ್ ಇಲೆಟ್ ಉಡುಪಿ ರೋಡು ವಯ ಶಂಕರ್ ನಾರಾಯಣ. ಶಂಕರ್ ನಾರಾಯಣ. ಸೊ ಬರ್ಕೂರ್ ಬ್ರಹ್ಮಾವರ ಉಡುಪಿ. ಸೊ ಈ ರೋಡ್ ಇಸ್ ವರ್ಸ್ಟ್. ನೈಟ್ ಟೈಮ್ಸಲ್ಲಿ ಎಸ್ಪೆಷಲಿ ಎಡವಟ್ ಆಗೋದು. ಮಾರ್ನಿಂಗ್ಸಲ್ಲಿ ಸಂಜೆ ಹೊತ್ತು ಅಷ್ಟೆಲ್ಲ ಗೊತ್ತಾಗ್ಬಿಡುತ್ತೆ, ಬಟ್ ನೈಟಲ್ಲಿ ಗೊತ್ತಾಗಲ್ಲ, ವಿಸಿಬಿಲಿಟಿ ಇರಲ್ಲ. ಆ ಕಡೆಯಿಂದ ಗಾಡಿ ಬರ್ತದ್ರೂ ಪ್ರಾಬ್ಲಮ್ ಆಗುತ್ತೆ. ಸೊ ಆದಷ್ಟು ಈ ಘಾಟ್ ಎಲ್ಲ ಕವರ್ ಮಾಡ್ಬೇಕಂತಂದರೆ ಬೆಳಗ್ಗೆ ಹೊತ್ತು ಸಂಜೆ ಒಳಗಡೆ ಕವರ್ ಮಾಡ್ಕೊಳ್ಳಿ ಅಂತ ನನ್ನ ಒಪಿನಿಯನ್ ಗೈಸ್. ಸೊ
ಅದೇಯ ನೆಕ್ಸ್ಟ್ ಎಲ್ಲಿ ಏನು ಎತ್ತ ಐ ವಿಲ್ ಅಪ್ಡೇಟ್ ಯು. ಲೆಟ್ಸ್ ಎಂಜಾಯ್ ಗೈಸ್, ಲೆಟ್ಸ್ ಎಂಜಾಯ್. ಉಡುಪಿ ರೀಚ್ ಆಗಿದ್ದೀವಿ. ಸೊ ವಿ ಆರ್ ಗೋಯಿಂಗ್ ಟು ಟೆಂಪಲ್. ಓಕೆ, ಎಸ್. ಹೋಗ್ತಾ ಇದ್ದೀವಿ ಗೈಸ್, ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನಂಗೆ ಗೊತ್ತಿಲ್ಲ ಎಲ್ಲಿ ತನಕ ಫೋಟೋಗ್ರಫಿ ವಿಡಿಯೋಗ್ರಫಿ ಅಲೌ ಇದೆ ಅಂತ. ಸೊ ಹೋಗ್ತಾ ಇದ್ದೀವಿ. ಮಾಮಿ ಹಾಯ್. ನೋಡಿ ಗೈಸ್, ಈ ಥರ ಇದೆ ಒಳಗಡೆ. ಬರ್ತಿದ್ದಾರೆ ನಮ್ಮ ಡ್ಯಾಡಿ, ನಮ್ಮ ತಾತ. Way to Krishna Darshan. ನಾವು ಉಡುಪಿ ಟೆಂಪಲ್ ಒಳಗಡೆ ಫೋಟೋಗ್ರಾಫ್ ಅಲೋ ಇರಲಿಲ್ಲ. ಬಟ್ ನಿಜ ಹೇಳ್ತೀನಿ, ಸಖತ್ತಾಗಿತ್ತು ದರ್ಶನ. ಸಕ್ಕತ್ತಾಗೈತೆ ದರ್ಶನ. ಎಲ್ಲ ಫುಲ್ ಗೋಲ್ಡ್ದು ಮಾಡಿದ್ದಾರೆ. ಆ್ಯಂಡ್ ಆ್ಯಕ್ಚುಲಿ ತುಂಬ ಚೇಂಜಸ್ ಆಗಿದೆ ಮುಂಚೆಗೂ ಇರೋದಕ್ಕೂ. ಫುಲ್ ಎಂಟ್ರೆನ್ಸ್ ಆಗಿರ್ಬೋದು ಅಥವಾ ಒಳಗಡೆ ಹೋಗೋ ದಾರಿ ಆಗಿರ್ಬೋದು ತುಂಬ ಲಾಂಗ್ ಮಾಡಿದ್ದಾರೆ. ಬಟ್ ವರ್ತ್. ಅಷ್ಟು ಒಳಗಡೆ ನಡ್ಕೊಂಡು ಹೋದ್ರೂ ಆ 5 seconds ಏನು ದರ್ಶನ ಆಗುತ್ತಲ್ಲ, ಇಟ್ ಈಸ್ ವೆರಿ 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 ಎಷ್ಟು ಅಂತಂದರೆ ಏನು ವರ್ಡ್ಸೇ ಇಲ್ಲ ಹೇಳೋಕ್ಕೆ. ಸಖತ್ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ನಿಂಗೇನೋ? ನನಗೂ ಅಷ್ಟೇ ತುಂಬ ಇಷ್ಟ ಆಯಿತು. ನಮಗೆ ಹುಷಾರಿಲ್ಲ ಗೈಸ್, ಪ್ಲೀಸ್ ವಾಯ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಇದು ಶ್ರೀ ಕೃಷ್ಣ ಮಠ, ಕನಕನ ಕಿಂಡಿ ಗೈಸ್. ಇದು ಕನಕನ ಕಿಂಡಿ. ಇಲ್ಲೇನು ಮೇಲ್ಗಡೆ ಏನು ದೇವ್ರು ಕಾಣ್ತಿದೆಯಲ್ಲ, ಇದೇ ಕೃಷ್ಣ. ಗೈಸ್ ಡ್ಯಾಡಿ ಬಂದಿದ್ದಾರೆ ನೋಡಿ ಗೈಸ್. ಓಪನ್. ಏನು ಲಾಕ್ ಬೀಳಲಿಲ್ಲ ಅದು. ಗೈಸ್ ನಾವು ಉಡುಪಿಯಿಂದ ಇವಾಗ ಕಾಟ್ಪಾಡಿಗೆ ಬಂದಿದ್ದೀವಿ. ಇಲ್ಲಿ ಹೋಮ್ ಸ್ಟೇ ಮಾಡಿದ್ದೀವಿ. ಸೊ ಇಲ್ಲಿ ಎಲ್ಲ ಲಗೇಜಸ್ನ ಡ್ರಾಪ್ ಮಾಡಿಬಿಟ್ಟು ಮತ್ತೆ ನಾವು ಇಲ್ಲಿಂದ ಸೂರತ್ಕಲ್ಗೆ ಹೋಗ್ತೀವಿ. ಸೂರತ್ಕಲ್ಗೆ ಹೋಗಿ ದೊಡ್ಡಮ್ಮ ಮನೆಗೆ ಅಲ್ಲಿ ಊಟ ಮಾಡಿಕೊಂಡು ಮತ್ತೆ ಅಲ್ಲಿಂದ ಇಲ್ಲಿಗೆ ಬಂದು ಮಲ್ಕೊಂಡು ಬೆಳಗ್ಗೆ ಎದ್ಬಿಟ್ಟು ರೆಡಿಯಾಗಿ ಹೋಗೋದು ಗೈಸ್. ನಾವು ಇಲ್ಲಿ ಬಂದಿರೋದು ಸ್ಪೆಷಲ್ ಏನಂತಂದರೆ ನಮ್ಮ ಅಕ್ಕದು ಮದುವೆ. ಸೊ ನಾಳೆಯಿಂದ ಎಲ್ಲ ಶಾಸ್ತ್ರಗಳು ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತು ನೈಟ್ ಅಲ್ಲಿ ಹೋಗೋ ಕಾರಣ ಅಲ್ಲೇನು ತೋರ್ಸೋಕ್ಕಾಗಲ್ಲ, ಅವ್ರಿಗೂ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ನಾಳೆ ಬೆಳಗ್ಗೆಯಿಂದ ಎಲ್ಲ ತೋರಿಸ್ತೀನಿ. ಸೊ ದಿಸ್ ಇಸ್ ಪಾರ್ಟ್ 2 ವ್ಲಾಗ್. ಪಾರ್ಟ್ 3 ವಿಲ್ ಬಿ ಕಮಿಂಗ್ ಸೂನ್. ಸೊ ಇನ್ನೂ ಯಾರ್ಯಾರೆಲ್ಲ ಪಾರ್ಟ್ 1 ನೋಡಿಲ್ಲ ಆ್ಯಂಡ್ ಇದು ಪಾರ್ಟ್ 2 ಯಾರು ನೋಡಿಲ್ಲ ಎಲ್ಲ ನೋಡ್ಕೊಂಡು ಬನ್ನಿ. ಸೊ 3rd ವ್ಲಾಗ್ ವಿಲ್ ಬಿ ರಿಲೀಸಿಂಗ್ ನೆಕ್ಸ್ಟಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. Signing off. Good night.